ಹಾಯ್ ಗೈಸ್, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಅಪ್ಡೇಟ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ನಿನ್ನೆ ಸಾಯಂಕಾಲ ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಒಂದು ಹಣ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನ ಇವತ್ತು ಬೆಳಿಗ್ಗೆ ಮತ್ತು ನಿನ್ನೆ ಸಾಯಂಕಾಲ 2 ವಿಡಿಯೋಗಳಲ್ಲಿ ಮಾಡಿ ಹಾಕಿದ್ದೇನೆ. ಹೌದು, ಇವತ್ತು ನಿಜವಾಗ್ಲೂ 2,000 ರೂಪಾಯಿ ಜಮಾ ಆಯ್ತಾ ಅಂತ ನೋಡ್ತಾ ಹೋಗೋದಾದ್ರೆ, ಹೌದು, ಇವತ್ತು ನಿಜವಾಗ್ಲೂ 2,000 ರೂಪಾಯಿ ಆಲ್ಮೋಸ್ಟ್ ಆಲ್ ಒಂದು 8 ರಿಂದ 10 ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಹಣ ಬಂದಿದೆ ಅಂತ ಹೇಳ್ಬೋದು. ನಿಮಗೆ ಯಾವ ಒಂದು ಕಂತಿನ ಹಣ ಅಂತ ನೋಡ್ತಾ ಹೋಗೋದಾದ್ರೆ ಅದು 29ನೇ ಕಂತಿನ ಹಣ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈವರೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 28ನೇ ಕಂತಿನವರೆಗೆ 100% ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಈಗ 29ನೇ ಕಂತಿನ ಹಣ ಒಂದು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಇವತ್ತಿಗೆ ನೋಡ್ತಾ ಹೋಗೋದಾದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ 90% ಮಹಿಳೆಯರಿಗೆ ಜಮಾ ಆಗಿತ್ತು. ಕೇವಲ 10% ಮಹಿಳೆಯರು ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಇನ್ನೂ ಕೂಡ ಪಡೆದಿರಲಿಲ್ಲ. ಆದ್ರೆ ಇವತ್ತು 8 ರಿಂದ 10 ಲಕ್ಷ ಮಹಿಳೆಯರಿಗೆ ಜಮಾ ಆಗಿರೋದ್ರಿಂದ ಇವತ್ತು ಸಾಯಂಕಾಲದ ಹೊತ್ತಿಗೆ, ಅಂದರೆ ಬುಧವಾರ ಸಾಯಂಕಾಲದ ಹೊತ್ತಿಗೆ ಆಲ್ಮೋಸ್ಟ್ ಆಲ್ 95 to 96% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಇನ್ನು ಎಷ್ಟು ಜನರಿಗೆ ಜಮಾ ಆಗೋದು ಬಾಕಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಇನ್ನು 10 ರಿಂದ 13 ಲಕ್ಷದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಜಮಾ ಆಗೋದು ಬಾಕಿ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನು ಉಳಿದಿರುವಂತಹ ಹಣ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ನಾಳೆ ಗುರುವಾರ ಅಂತಾನೆ ಹೇಳ್ಬೋದು. ನಾಳೆ ಗುರುವಾರ, ಅದರ ಜೊತೆಗೆ ಶುಕ್ರವಾರದ ಒಳಗೆ ಸಾಯಂಕಾಲದ ಹೊತ್ತಿಗೆ ನಿಮ್ಮ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ 2,000 ರೂಪಾಯಿ ಕಂಪ್ಲೀಟ್ ಆಗಿ ಜಮಾ ಆಗ್ತದೆ. ಅದ್ರ ಬಗ್ಗೆ ನಿಮಗೆ ನಾಳೆ ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೇನೆ. ಒಟ್ಟಿನಲ್ಲಿ 29ನೇ ಕಂತಿನ ಹಣ ಶುಕ್ರವಾರ ಸಾಯಂಕಾಲದ ಹೊತ್ತಿಗೆ ಎಲ್ಲ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಕಂಪ್ಲೀಟ್ ಆಗಿ ಜಮಾ ಆಗ್ತದೆ. ಇವತ್ತು ಆಲ್ಮೋಸ್ಟ್ ಅಲ್ಲಿ 8 ರಿಂದ 10 ಲಕ್ಷ ಮಹಿಳೆಯರಿಗೆ 2,000 ರೂಪಾಯಿ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಯಾರಿಗೆಲ್ಲ 2,000 ರೂಪಾಯಿ ಜಮಾ ಆಗಿದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಇನ್ನು 29ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಕೂಡ ನಮಗೆ ಜಮಾ ಆಗಿಲ್ಲ ಸರ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಈಗ 29ನೇ ಕಂತಿನವರಿಗೆ ಎಲ್ಲ ರೀತಿಯಾಗಿ ಇನ್ಫಾರ್ಮೇಶನ್ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನೋಡ್ತಾ ಹೋಗೋದಾದ್ರೆ 30ನೇ ಕಂತಿನ ಹಣದ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಹಿಳೆಯರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ 30ನೇ ಕಂತಿನ ಹಣ ಯಾವಾಗ ಬರ್ತದೆ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮುಂದೆ ಬರುವಂತ ದಿನಗಳಲ್ಲಿ, ಅಂದ್ರೆ ನಾಳಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಇನ್ನೂ ಕನ್ಫರ್ಮ್ ಆಗಿರುವಂತ ಒಂದು ಅಪ್ಡೇಟ್ ಬಂದಿಲ್ಲ, ಅದು ಬಂದ್ಮೇಲೆ ನಿಮಗೆ ವಿಡಿಯೋನ ಮಾಡಿ ಹಾಕ್ತೇನೆ. ಐ ಹೋಪ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಒಂದು ಹಣ ಯಾರಿಗೆಲ್ಲ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಾಳೆ ಯಾರಿಗೆಲ್ಲ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ. ಐ ಥಿಂಕ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮತ್ತೆ ನಮ್ಮ ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್ ಒಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.